ಬಾಡೂಟ ಬಾಡಿಲ್ಲದ ಊಟ ಹಿಂಗೇನೋ ಮಾತಾಡ್ಬಿಟ್ರೆ ಏನೋ ನಿಮಗೆ ಯಾವಾಗಲೂ ಊಟದ್ದೇ ಚಿಂತೆ. ಯಾವಾಗ್ಲೂ ಬಾಡೂಟ ರೀ. ರಾಜಕೀಯ ನಿಂತಿರೋದೇ ಇದ್ರ ಮೇಲೆ. ಯಾರೋ ಒಬ್ಬ ರಾಜಸ್ಥಾನದಲ್ಲಿ MLA ಗೆದ್ದಿ 1 ಅವರ್ ಆಗಿಲ್ಲ, ಫೋನ್ ಮಾಡ್ಬಿಟ್ಟು ಅಧಿಕಾರಿಗಳಿಗೆ ನಾಳೆಯಿಂದ ಯಾರು ಕೂಡ ಮಾಂಸದ ಅಂಗಡಿಗಳನ್ನ ತೆಗಿಬಾರ್ದು. ರಘುರಾಮ್ ರಂಜನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, 35% ಅಪೌಷ್ಟಿಕಾಂಶದಿಂದ ನರಳ್ತಾ ಇದ್ದಾರೆ ಇಂಡಿಯಾದಲ್ಲಿ. ಏನು ಕಾನೂನಲ್ಲಿ ಯಾವುದೆಲ್ಲ ಮಾಂಸ ತಿನ್ನೋದಕ್ಕೆ ಅಲೋ ಇದೆಯೋ ಅಂಥದನ್ನೆಲ್ಲರನ್ನೂ ತಿನ್ಕೊಂಡು ಆರಾಮಾಗಿ ಖುಷಿಯಾಗಿ ಇದ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಎಲ್ಲರಿಗೂ ಶರಣು. ನಾವೇನಾದ್ರೂ ಊಟದ ವಿಚಾರದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಬಾಡೂಟ ಬಾಡಿಲ್ಲದ ಊಟ ಹಿಂಗೇನೋ ಮಾತಾಡ್ಬಿಟ್ರೆ ಏನೋ ನಿಮಗೆ ಯಾವಾಗಲೂ ಊಟದ್ದೇ ಚಿಂತೆ. ಯಾವಾಗ್ಲೂ ಬಾಡೂಟ ಅಂತ ರೀ. ರಾಜಕೀಯ ನಿಂತಿರೋದೇ ಇದ್ರ ಮೇಲೆ. ಇಲ್ಲಿ ಏನಾದ್ರೂ ಎಲ್ರಿಗೂ ಮುಕ್ತವಾಗಿ ಸಂವಿಧಾನದಲ್ಲಿ ಕಾನೂನಲ್ಲಿ ಯಾವ್ಯಾವ ಪ್ರಾಣಿನ ತಿನ್ಬೋದು ಅಂತ ಅವಕಾಶ ಇದೆಯೋ ಅದಕ್ಕೆ ಮುಕ್ತವಾಗಿ ಈ ಸಮಾಜದಲ್ಲಿ ಅವಕಾಶ ಇದ್ದಿದ್ರೆ ಅದ್ರ ಬಗ್ಗೆ ಮಾತಾಡಿದ್ರೆ ಆವಾಗ ನೀವು ಆ ಮಾತನ್ನು ಹೇಳಬೇಕು. ಆದರೆ ಇಲ್ಲಿ ಎಕ್ಸೆಪ್ಟ್ ಸೌತ್ ಇಂಡಿಯನ್ ಸ್ಟೇಟ್ಸ್, ನೀವು ನಾರ್ತ್ ಇಂಡಿಯನ್ ಸ್ಟೇಟ್ಸ್ಗಳಿಗೆ ಹೋಗಿ ಈ ಹಿಂದಿ ಬೆಲ್ಟು ಸ್ಟೇಟ್ಸ್ಗಳು ಏನವೆ, ಇಲ್ಲಿ ಒಂದೇ ಒಂದು ಹಬ್ಬಕ್ಕೂ ಒಂದು ಮೊಟ್ಟೆ ಕೂಡ ಮಾಡಲ್ಲ. ಎಲ್ಲವೂ ಬರೀ ಬಾಡಿಲ್ಲದ ಊಟನೇ ಮಾಡ್ತಾರೆ. ಯಾಕೆ ಈ ರೀತಿ? ಇದು ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಏನು ಈ ಬ್ರಾಹ್ಮಿಣಿಸಮು ಏರಿಕೆ ಮಾಡಿರುವಂಥ ಮೂಢನಂಬಿಕೆ ಇದೆ, ಇದರಿಂದ ಬಂದಿರುವಂಥದ್ದು. ಅದಕ್ಕೆ ಪುರಾವೆ ಇತ್ತೀಚೆಗೆ ಯಾರೋ ಒಬ್ಬ ರಾಜಸ್ಥಾನದಲ್ಲಿ MLA ಗೆದ್ದಿ 1 ಅವರ್ ಆಗಿಲ್ಲ, ಅವ್ನ ಸರ್ಟಿಫಿಕೇಟ್ ಈಸ್ಕೊಂಡು ತಕ್ಷಣನೇ ಮಾಡಿರೋ ಕೆಲಸ ಏನಂದ್ರೆ ಫೋನ್ ಮಾಡ್ಬಿಟ್ಟು ಅಧಿಕಾರಿಗಳಿಗೆ ನಾಳೆಯಿಂದ ಯಾರು ಕೂಡ ಮಾಂಸದ ಅಂಗಡಿಗಳನ್ನ ತೆಗಿಬಾರ್ದು, ಯಾರು ಕೂಡ ಚಿಕನ್ ಅಂಗಡಿ ಎಲ್ಲ ತೆಗಿಬಾರ್ದು, ಕಬಾಬ್ ಎಲ್ಲ ಮಾರಬಾರ್ದು, ಈ ಥರದ್ದನ್ನು ಆರ್ಡ್ರ್ ಮಾಡೋನು ಅವನ ಕ್ಷೇತ್ರದ ವ್ಯಾಪ್ತಿಲಿ. ಅದಾದಮೇಲೆ ಮಧ್ಯಪ್ರದೇಶದಲ್ಲಿ ಹೊಸದಾಗಿ BJP ಸರ್ಕಾರದಿಂದ ಆಯ್ಕೆಯಾದ ಮುಖ್ಯಮಂತ್ರಿ ಆತ ಕಾನೂನೇ ಮಾಡ್ತಾನೆ, ಇನ್ಮೇಲೆ ಮಾಂಸ ಮಾರುವಂಥದ್ದು ನಿಷಿದ್ಧ, ಅದೆಲ್ಲೋ ಮೂಲೆಯಲ್ಲಿ ಕೊಂಪೆಯಲ್ಲಿ ಯಾರಿಗೂ ಕಣ್ಣಿಗೆ ಕಾಣದಿರೋ ಕಡೆ ಅದನ್ನು ಮಾರಾಟ ಮಾಡ್ಕೋಬೇಕು ಅಂತ. ಅಂದರೆ ಮುಖ್ಯ ರಸ್ತೆಗಳಲ್ಲಿ ಕಾಣಬಾರ್ದು ಅನ್ನುವಂಥದ್ದನ್ನು ಮಾಡ್ತಾರೆ. ಯಾಕೆ ಈ ಥರ? ಇದು ಒಂದು ರಾಜಕೀಯ ಅಲ್ವಾ? ಇದು ಒಂದು ರಾಜಕೀಯ ಅನ್ನೋದಕ್ಕಿಂತ ಇದೊಂದು ಕೆಟ್ಟ ಮನಸ್ಥಿತಿ. ಇಲ್ಲಿ ಜನಸಾಮಾನ್ಯರು ಅವ್ರಿಗೆ ಬೇಕಾದಂಥ ರುಚಿಯಾದಂಥ ಊಟ ಜೊತೆಗೆ ಅಪೌಷ್ಟಿಕಾಂಶ ಇರುವಂಥ ಊಟಗಳನ್ನ ಮಾಡಿ ಅವರು ಭಾಳ ಶಕ್ತಿವಂತರಾಗಿದ್ದರೆ ಇವ್ರಿಗೆ ಕಷ್ಟ. ಯಾವಾಗ್ಲೂ ಜನರು ನರಳ್ತಾ ಇರಬೇಕು. ಈ ಆಳ್ವಿಕೆ ಮಾಡುವಂಥವ್ರು ಅವರು ಕದ್ದಿ ಎಲ್ಲನೂ ತಿಂತಾರೆ, ಬರೀ ಕೋಳಿ ಮಾಂಸ ಕುರಿ ಮಾಂಸ ಅಂತಲ್ಲ. ಹೈಯೆಸ್ಟು ಗೋಮಾಂಸ ರಫ್ತು ಮಾಡ್ತಾ ಇರೋರು ಯಾರು? ಇದೇ BJP RSS ಗುಂಪು ಅವರೇನೆ ಬೇರೆ ದೇಶಕ್ಕೆ ರಫ್ತು ಮಾಡ್ತವ್ರೆ. ಬೇರೆ ದೇಶಕ್ಕೆ ಹೋದಾಗ ಇವರು ಇಲ್ಲಿಂದ ತಗೋಗಿ ತಿಂತಾರ, ಬಾರ್ಲಿ ಅಕ್ಕಿ ಇಲ್ಲ ಅಂತಂದರೆ ಮೆಕ್ಕೆಜೋಳ ಎಲ್ಲ ತಗೋಗಿ ತಿಂತಾರ. ಅಲ್ಲಿ ಸಿಗುವಂಥ ದನದ ಮಾಂಸ ಹಂದಿ ಮಾಂಸ ಎಲ್ಲನೂ ತಿಂತಾರೆ ಅವರು. ತಿಂದುಬಿಟ್ಟು ಇಲ್ಲಿ ಜನಸಾಮಾನ್ಯರಿಗೆ ಈ ಥರ ಕಿರುಕುಳ ಕೊಡುವಂಥದ್ದು. ಇದನ್ನು ಯಾಕೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಏನು RBI ಮಾಜಿ ಅಧಿಕಾರಿ ಇದ್ದರು ರಘುರಾಮ್ ರಂಜನ್, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, 35% ಅಪೌಷ್ಟಿಕಾಂಶದಿಂದ ನರಳ್ತಾ ಇದ್ದಾರೆ ಇಂಡಿಯಾದಲ್ಲಿ. ಇದು 2047ಕ್ಕೆ ಅದು ಹೆಂಗೆ ವಿಶ್ವಗುರು ಆಗ್ಬಿಡುತ್ತೆ? ಈ ಥರ ಸುಳ್ಳುಗಳನ್ನ ಹೇಳಿ ಜನರನ್ನ ಯಾಕೆ ದಿಕ್ಕು ತಪ್ಪಿಸ್ತೀರಾ? ಇವರು ಹೇಳಿರುವಂಥದ್ದು 35% ಅನಿಮಿಕ್ ಆಗಿದ್ದಾರೆ, ಮತ್ತು ಮಾಲ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ, ಮೋಸ್ಟ್ಲಿ ಅದು ಮೋರ್ ದೆನ್ 50% ಇರಬೇಕು. ಅವ್ರು ಯಾವ ಸರ್ವೆ ಆಧರಿಸಿ ಹೇಳಿದಾರೋ ಗೊತ್ತಿಲ್ಲ. ಯಾಕಂತಂದರೆ ಬಹುತೇಕ ಹೆಣ್ಮಕ್ಳು ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ನೀವು ಗಮನಿಸ್ಬೋದು, ನಮ್ಮ ರಾಜ್ಯದಲ್ಲೇ ಇದೊಂದು ಸ್ವಲ್ಪ ಜಾಸ್ತಿ ಪಿಡಿಗಿರುವಂಥದ್ದು. ಸ್ವಲ್ಪ ನಾರ್ತ್ ಕರ್ನಾಟಕ ಭಾಗದಲ್ಲಿ ಹೆಣ್ಮಕ್ಳಿಗೆ ಬಾಡ್ ಊಟ ತಿನ್ನುವುದಕ್ಕೆ ಅಷ್ಟು ಮುಕ್ತವಾಗಿಲ್ಲ, ಜಾತಿ ಧರ್ಮ ದೇವರು ಈ ಥರ ಕಾರಣಗಳಿಂದ. ಅದು ಇತ್ತೀಚೆಗೆ ಎಜುಕೇಟ್ ಆಯ್ತಾ ಇತ್ತೀಚೆಗೆ ಅದು ಕೂಡ ಕಮ್ಮಿ ಆಗ್ತಾ ಇದೆ. ಇನ್ನು ತಮಿಳ್ನಾಡು ಆಗ್ಬೋದು, ಕೇರಳ ಆಗ್ಬೋದು, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಅಲ್ಲಿ ಈ ಸಮಸ್ಯೆ ಇಲ್ಲ. ಅಲ್ಲಿ ಬಾಡೂಟ ಮಾಡದೇ ಇರುವಂಥವ್ರು ಒಂದು 2-3% ಸಿಗ್ತಾರಷ್ಟೇ. ಅವರು ಕೂಡ ಕದ್ದುಗಿದ್ದು ತಿಂತಿರ್ತಾರೆ. ಆದರೆ ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ನೀವು ಇದನ್ನು ನೋಡಿದ್ರೆ ಎಬೋವ್ 50% ಜನ ತಿನ್ನಲ್ಲ. ಹಂಗಾಗೇ ಅವರು ಆ ಪಾನ್ ಪರಾಗು ಬೀಡ ಎಲ್ಲ ಹಾಕ್ಕೊಂಡು ವಿದ್ಯಾಭ್ಯಾಸ ಇಲ್ದೇನೆ ಇಲ್ಲಿ ಕೂಲಿ ಕೆಲಸಕ್ಕೆ ಬರುವಂಥದ್ದು, ಮಾಂಸ ತಿನ್ನುವಂಥದ್ದು
ಬರೀ ದೇಹಕ್ಕೆ ಅದು ಎನರ್ಜಿ ಕೊಡುತ್ತೆ ಅಂತಲ್ಲ, ನಮ್ಮ ಮೆದುಳು ವಿಕಾಸ ಹೊಂದಕ್ಕೆ ಶುರು ಆಗಿದ್ದೇನೆ ಮಾಂಸ ತಿನ್ನಕ್ಕೆ ಶುರು ಮಾಡಿದ್ಮೇಲೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಒಂದು ಮಗುಗೆ ನಾರ್ಮಲ್ಲು ಯಾವುದೋ ಒಂದು ಸೊಪ್ಪು ತರಕಾರಿ ಇಂಥದ್ದೊಂದು ಊಟ ಹಾಕಿ ಮತ್ತೆ ಮೊಟ್ಟೆನೋ ಮಾಂಸನೋ ಕೊಟ್ಟದ್ದು ಊಟನ ಹಾಕಿ ಒಂದು ಕ್ಯಾಮ್ರಾ ಇಟ್ಟು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅವ್ರು ತಿನ್ನುವಾಗ ಅದು ಎಷ್ಟು ಖುಷಿಯಿಂದ ತಿಂತಾರೆ. ಆ ಖುಷಿಯಿಂದ ತಿನ್ನುವಾಗ ಮೆದುಳು ಎಷ್ಟು ಓಪನ್ ಅಪ್ ಆಯ್ತದೆ, ಎಷ್ಟು ಅರಳುತ್ತದೆ. ಇದು ಸೈಕಾಲಜಿ ಮೇಲೂ ಯಾವ ರೀತಿ ಪರಿಣಾಮ ಬೀರುತ್ತೆ. ಸೊ ಸೈಂಟಿಫಿಕಲಿನೇ ಇದೆಲ್ಲ ಪ್ರೂವ್ ಆಗಿದೆ. ಮಾಂಸದಲ್ಲಿ ಸಿಗುವಂಥ ಪ್ರೋಟೀನ್ ಆಗ್ಬೋದು, ಫೈಬರ್ಸ್ ಆಗ್ಬೋದು, ವಿಟಮಿನ್ಗಳಾಗ್ಬೋದು, ಇನ್ಯಾವುದ್ರಲ್ಲೂ ಸಿಕ್ಕಲ್ಲ. ಹಾಗಾಗಿ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡೋದು ತಪ್ಪು ಅನ್ನುವಂಥದ್ದು ಗೊತ್ತಿದೆ. ಆದರೆ ಇಲ್ಲಿ ಕೆಲವು ಮೂಲಭೂತವಾದಿಗಳಿಗೆ ಕದ್ದು ತಿಂತಾರೆ, ಅದೇನಪ್ಪ. ಆದರೆ ಅವ್ರು ಓಪನ್ ಆಗಿ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಇಲ್ಲಿ ಏನೋ ಒಂದು ದರಿದ್ರವಾದಂಥ ಒಂದು ಸಾಮಾಜಿಕ ಗೌರವನ ಗಳಿಸ್ಕೊಬಿಟ್ಟಿರ್ತಾರಲ್ಲ, ನಾವು ಮೇಲ್ಜಾತಿ, ನಾವು ಆ ಜಾತಿ, ನಾವು ಈ ಧರ್ಮದವರು ಅಂತ. ಆ ಒಂದು ಸುಳ್ಳು ಆ ಬಿಲ್ಡಪ್ಗಳನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ದೇನೆ ಈ ರೀತಿ ಕೆಟ್ಟದಾಗೆಲ್ಲ ಹಬ್ಬಿಸ್ತಾ ಇರ್ತಾರೆ. ಹಾಗಾಗಿ ಏನು ಕಾನೂನಲ್ಲಿ ಯಾವುದೆಲ್ಲ ಮಾಂಸ ತಿನ್ನೋದಕ್ಕೆ ಅಲೋ ಇದೆಯೋ ಅಂಥದನ್ನೆಲ್ಲರನ್ನೂ ತಿನ್ಕೊಂಡು ಆರಾಮಾಗಿ ಖುಷಿಯಾಗಿ ಇದ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಊಟ ಮಾಡೋ ಟೈಮಲ್ಲಿ ನಮ್ಗೆ ಯಾವುದು ಇಷ್ಟ ಆಗುತ್ತೋ ಅಂಥದ್ದನ್ನು ಊಟ ಮಾಡ್ಕೊಂಡು, ಸೊ ಪೌಷ್ಟಿಕಾಂಶ ಕೊರತೆ ಇಲ್ದೇ ಬದುಕುವಂಗೆ ಆಗಬೇಕು. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಾನು ಮೊನ್ನೆ ಕೊಪ್ಪಳಗೆ ಹೋಗಿದ್ದೆ. ಆ ಕೊಪ್ಪಳ ಜಿಲ್ಲೆಯಲ್ಲಿ ಹಳ್ಳಿಗಳಿಗೆಲ್ಲ ಹೋದರೆ ಒಂಥರ ಬೇಜಾರೇ ಆಗುತ್ತೆ. ಏನು ನಮ್ಮ ಕನ್ನಡದವರು ಊಟ ತಿಂಡಿ ಇದರಲ್ಲೆಲ್ಲ ಕೊರತೆ. ಅಲ್ಲೂ ಕೂಡ ಈ ಅನಿಮಿಕ್ ಪೇಷಂಟ್, ರಕ್ತಹೀನತೆ ಇದೆ ಎಲ್ಲರಲ್ಲೂ ಕೂಡ. ಮತ್ತು ಪೌಷ್ಟಿಕಾಂಶ ಕೊರತೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಭಾಗದಲ್ಲಿ ಫ್ಲೋರೈಡ್ ಇರುವಂಥ ನೀರು ಇರೋದ್ರಿಂದ ಅವರ ಹಲ್ಲುಗಳ ಮೇಲೆಲ್ಲ ಒಂಥರ ಕಲೆಗಳಾಗ್ಬಿಡುವಂಥದ್ದು, ಈ ಥರದ್ದೆಲ್ಲ ಇದೆ. ಹಾಗಾಗಿ ಸರ್ಕಾರಗಳು ಈ ಪೌಷ್ಟಿಕಾಂಶ ವಿಚಾರವಾಗಿ, ಈ ಅನಿಮಿಯಾ ತೊಲಗಿಸುವಂಥ ವಿಚಾರದಲ್ಲಿ ಇಂಥದ್ರಲ್ಲಿ ಗಮನ ಕೊಡಬೇಕು. ಸುಮ್ಮನೆ ಅಭಿವೃದ್ಧಿ ಮಾಡ್ತೀವಿ ಅಂದ್ಬಿಟ್ಟು ರೋಡ್ಗಳು ಕಟ್ಸ್ಬಿಡೋದು, ಬಿಲ್ಡಿಂಗ್ಗಳು ಕಟ್ಸ್ಬಿಡೋದು, ನಾವು ಮಾಡಿದ್ದೀವಿ ಅನ್ನುವಂಥದ್ದಲ್ಲ. ಅದು ಕೂಡ ಬೇಕು. ಜನ ಅಭಿವೃದ್ಧಿನೂ ಬೇಕಲ್ಲ. ಯೋಜನಾ ಅಭಿವೃದ್ಧಿ, ಜನ ಅಭಿವೃದ್ಧಿ ಎರಡೂ ಏಕಕಾಲಕ್ಕೆ ಆಗಬೇಕು. ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಈ ಮಾಂಸಾಹಾರ ಏನಿದೆ ಅದ್ರ ಬಗ್ಗೆ ಇರುವಂಥ ಮೂಢನಂಬಿಕೆ ಹೋಗೋದಕ್ಕೆ ಕಾರ್ಯಕ್ರಮಗಳನ್ನ ಯಾರೇ ಆಯೋಜಿಸಿದ್ರೂ ನಾವೆಲ್ಲ ಬೆಂಬಲಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ಶರಣು. ಥ್ಯಾಂಕ್ ಯು.